ಕೇಂದ್ರದಲ್ಲಿ ಬಿಜೆಪಿ ಬಂದ ಮೇಲೆ ಸಂವಿಧಾನದ ಕಗ್ಗೊಲೆ ಆಗ್ಬಿಟ್ಟಿದೆ. ಕೊಪ್ಪಳದಲ್ಲಿ ಶಿವರಾಜ್ ತಂಗಡಿಯವರು ಈ ರೀತಿಯಾಗಿ ಗುಡುಗಿದ್ದಾರೆ. ಬಿಜೆಪಿಯವರು ಸಂವಿಧಾನ ರಕ್ಷಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನದ ಕಗ್ಗೊಲೆ ಆಗ್ಬಿಟ್ಟಿದೆ ಅಂತ ಸಚಿವ ಶಿವರಾಜ್ ತಂಗಡಿಯವರು ಈ ರೀತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಬಿಜೆಪಿಯವರು ಸಂವಿಧಾನವನ್ನ ರಕ್ಷಿಸುವಂತ ಕೆಲಸವನ್ನೇ ಮಾಡ್ತಾ ಇಲ್ಲ, ಅಡ್ಡದಾರಿ ಹಿಡಿದು ತೊಂದರೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಯತ್ನ ನಡೀತಾ ಇದೆ. ದೇಶದ ಕಾನೂನು ಗಟ್ಟಿಯಾಗಿದೆ, ನಮಗೆ ಕಾನೂನಿನಲ್ಲಿ ವಿಶ್ವಾಸ ಇದೆ. ಬಿಜೆಪಿಯನ್ನ ಕುಗ್ಗಿಸುವ ತಂತ್ರಕ್ಕೆ ಅಂದ್ರೆ ಬಿಜೆಪಿ ನಮ್ಮನ್ನು ಕುಗ್ಗಿಸುವಂತ ತಂತ್ರ ಬಳಸ್ತಾ ಇದೆಯಲ್ಲ, ಆ ತಂತ್ರಕ್ಕೆ ನಾವು ಕುಗ್ಗೋದಿಲ್ಲ. ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆ ಆಗ್ಬಿಟ್ಟಿದ್ದಾರೆ ಅಂತ ಶಿವರಾಜ್ ತಂಗಡಿಯವರು ಗುಡುಗಿದ್ದಾರೆ. ಕೇಂದ್ರ ಸರ್ಕಾರ ಬಂದ ಮೇಲೆ ಸಂವಿಧಾನದ ಕಗ್ಗೊಲೆ ಆಗ್ತಾ ಇದೆ. ಸಂವಿಧಾನವನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ, ಅಡ್ಡದಾರಿ ಹಿಡಿದು ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದೊಳಗೆ 135 ಸೀಟು ಈ ರಾಜ್ಯದ ಜನರ ಆಶೀರ್ವಾದ ಮಾಡಿ ನಮಗೆ 135 ಸೀಟ್ ಕೊಟ್ಟಾರೆ. ಸರ್ಕಾರ ಅಸ್ಥಿರಗೊಳಿಸಬೇಕು ಅಂತಂದು ಕಪ್ಪು ಚುಕ್ಕೆ ಇರಲಾರ್ದಂಥ ಮುಖ್ಯಮಂತ್ರಿ ಮೂಢ ಹಗರಣದೊಳಗೆ ಅವ್ರದ್ದು ಪಾತ್ರ ಇರಲಾರ್ದಂಥದ್ದೊಂದನ್ನು ವಿಚಾರವನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡೋದು, ಮುಖ್ಯಮಂತ್ರಿಗಳನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಸಕ್ಸಸ್ ಆಗೋಕ್ಕೆ ಸಾಧ್ಯತೆ ಇಲ್ಲ. ಈ ದೇಶದ ಕಾನೂನು ಭಾಳ ಗಟ್ಟಿಯಾಗಿದೆ. ಈ ದೇಶದ ಕಾನೂನಿನೊಳಗೆ ನಮಗೆ ವಿಶ್ವಾಸ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ BJP ಮಿತ್ರರು ಈಗೇನು ಮಾಡ್ತಾಯಿದ್ದಾರೆ, ಕೇಜ್ರಿವಾಲ್ ಅವ್ರನ್ನ ಜೈಲ್ನಾಗ ಇಟ್ಟಿದ್ದಾರೆ. ಇಲೆಕ್ಷನ್ ಮೂಮೆಂಟು ಮತ್ತೊಂದು ಅವ್ರಿಗೆ ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ಕುಗ್ಗಿಸ್ಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಇಂಥವೆಲ್ಲ ಮಾಡ್ತಾಯಿದ್ದಾರೆ. ಇದಕ್ಕೆ ನಾವು ಕುಗ್ಗಂಥ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು ಈ ದೇಶ ಆಳಿದೆ. ಇವತ್ತು ಬರೀ ಕೈಗೊಂಬೆ ಅಲ್ಲ, BJP ಕೇಂದ್ರ ಸರ್ಕಾರ ರಾಜ್ಯ ಅಮಿತ್ ಶಾ ಮೋದಿಯವರು ಹೆಂಗೆ ಕುಣಿತಾರೆ ಹಂಗೆ ಕುಣಿಯುವಂಥ ರಾಜ್ಯಪಾಲರು ಈ ರಾಜ್ಯಕ್ಕೆ ಬಂದಿದ್ದಾರೆ. ನಮಗೆ ನಾಚಿಕೆ ಆಗುತ್ತೆ ಸರ್. BJP ಸರ್ಕಾರ ಕೇಂದ್ರ ಸರ್ಕಾರ ಬಂದ ಮೇಲೆ ಸಂವಿಧಾನದ ಕಗ್ಗೊಲೆ ಆಗ್ತಾ ಇದೆ. ಸಂವಿಧಾನವನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ, ಅಡ್ಡದಾರಿ ಹಿಡಿದು. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನದ ಕಗ್ಗೊಲೆ ಆಗ್ಬಿಟ್ಟಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಎಲ್ರಿಗೂ ಕೂಡ ಒಂದೇ ಸಮನಾದಂಥ ಹಕ್ಕಿರುತ್ತೆ. ಆದರೆ ಇಲ್ಲಿ ನೋಡ್ತಾ ಹೋಗೋದಾದರೆ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ಳಲು ಆಗ್ತಾ ಇದೆ. ರಾಜಭವನವನ್ನು BJP ಕಚೇರಿಯನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ರಾಜ್ಯಪಾಲರು ಈಗ BJP ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ರು. ಇವತ್ತು ಶಿವರಾಜ್ ತಂಗಡಿಯವರು ಕೂಡ ಇದೇ ರೀತಿಯ ಆರೋಪವನ್ನು ರಾಜ್ಯಪಾಲರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ.